ಹಲೋ, ವೆಲ್ಕಮ್ ಟು ಮೈ ಚಾನಲ್. ಬನ್ನಿ, ಇವತ್ತು ವೆಜಿಟೇಬಲ್ ಪಲಾವ್ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫಸ್ಟು ಕ್ಯಾರೆಟ್, ಕ್ಯಾಪ್ಸಿಕಮ್, ಬೀನ್ಸ್, ಬಟಾಣಿ ಆ್ಯಂಡ್ ಫ್ಲವರ್ ಇದನ್ನಿಷ್ಟು ತರಕಾರಿ ತೊಳ್ಕೊಂಡು ಹೆಚ್ಕೊಂಡು ಬೇಯಿಸೋಕೆ ಇಟ್ಕೊತಾ ಇದ್ದೀನಿ. ಒಂದು ಕಡೆ ಬೇಯಲಿ, ಆಮೇಲೆ ಒಂದು ಕುಕ್ಕರಲ್ಲಿ ರೈಸ್ಗೆ ಇಟ್ಕೊತಾ ಇದ್ದೀನಿ. ಆಯಿತಾ? ಇದಿಷ್ಟ ಆದಮೇಲೆ 2 ಈರುಳ್ಳಿನ ಫ್ರೈ ಮಾಡ್ಕೊತಾ ಇದ್ದೀನಿ. ಅಂದರೆ ನಾವು ಬಿರಿಯಾನಿಗೆ ಫ್ರೈ ಮಾಡಿ ಹಾಕ್ಕೊತೀವಲ್ಲ, ಆ ರೀತಿ ಫ್ರೈ ಮಾಡಿ ಇಟ್ಕೊತಾ ಇದ್ದೀನಿ ಸೈಡ್. ಇದಾದಮೇಲೆ ಒಂದು ಪ್ಯಾನ್ಗೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡ ನಂತರ ಒಂದು ಚಕ್ಕೆ, ಒಂದು ಪಲಾವ್ ಎಲೆ, ಏಲಕ್ಕಿ, ಲವಂಗ ಆ್ಯಂಡ್ ಸ್ಟಾರ್ ಇರುತ್ತಲ್ಲ ಅದಿಷ್ಟು ಒಂದೊಂದೇ ಹಾಕ್ಕೊಳ್ಳಿ. ಲೈಟಾಗಿ ಸ್ಪೈಸಸ್ ಚೆನ್ನಾಗಿ ಬರುತ್ತೆ, ಫ್ಲೇವರ್ಗಷ್ಟೇ ಅದು ಹಾಕ್ಕೊಳೋದು. ಆಮೇಲೆ ಗೋಡಂಬಿನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಮಾಡ್ಕೊಂಡಿದ್ದಾದಮೇಲೆ 2 ಹಸಿಮೆಣ್ಸಿನ್ಕಾಯಿನ ಹಾಕ್ಕೊತಾ ಇದ್ದೀನಿ. ಇದು ನೇಪಾಲಿ ಸ್ಟೈಲ್ ವೆಜಿಟೇಬಲ್ ಪಲಾವ್. ಆ್ಯಕ್ಚುಲಿ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಅವ್ರು ಹಾಕಿರಲಿಲ್ಲ, ಬಟ್ ನಮ್ಮ ಖಾರಕ್ಕೆ ಏನಾದರೂ ಬೇಕಲ್ಲ, ಹಾಗಾಗಿ ನಾನು ಹಾಕ್ಕೊತಾ ಇದ್ದೀನಿ. ಇದನ್ನು ಯೂಟ್ಯೂಬ್ ನೋಡ್ಕೊಂಡು ಮಾಡ್ತಾ ಇರೋದು ನಾನು. ಇದಾದಮೇಲೆ ಬೇಯಿಸಿಟ್ಕೊಂಡಿರೋ ತರಕಾರಿನ ಹಾಕ್ಕೋಬೇಕು ಇದಕ್ಕೆ. ಇದು ಲಂಚ್ ಬಾಕ್ಸ್ಗೆಲ್ಲ ಚೆನ್ನಾಗಿರುತ್ತೆ ಈ ರೆಸಿಪಿ. ಇಮಿಡಿಯೇಟಾಗಿ ಫಾಸ್ಟಾಗಿ ಆಗುತ್ತೆ. ನಾವು ಮಾಡ್ತೀವಲ್ಲ ಆ ಪಲಾವ್ಕಿನ ಇದು ತುಂಬ ಒಂಥರ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಚೆನ್ನಾಗಿರುತ್ತೆ. ತುಂಬ ಲೈಟ್ ಸ್ಪೈಸಸ್ ಎಲ್ಲ ಇರುತ್ತೆ, ಹಾಗಾಗಿ ಇದು ಒಂದು ಸ್ವಲ್ಪ ಬೆಂದಾದಮೇಲೆ ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೋಬೇಕು. ಸಾಲ್ಟ್ ಹಾಕಿದ ಮೇಲೆ ಮಾಡಿಟ್ಕೊಂಡಿರೋಂಥ ರೈಸ್ನ ಇದಕ್ಕೆ ಹಾಕಿ ಮಿಕ್ಸ್ ಮಾಡಿದರೆ ಮುಗೀತು. ಈ ರೈಸ್ ಮಾಡೋವಾಗ ಒಂದು ಪಲಾವ್ ಎಲೆ, ಏಲಕ್ಕಿ ಅದು ರೈಸ್ ಜೊತೆನೇ ಮಿಕ್ಸ್ ಆಗಿ ಫ್ಲೇವರ್ ಬರುತ್ತೆ, ಅದನ್ನು ಹಾಕ್ಕೊಳ್ಳಿ. ಆಮೇಲೆ ನಾವು ಫ್ರೈ ಮಾಡಿ ಇಟ್ಕೊಂಡಿರೋ ಅಂಥದ್ದು ಆನಿಯನ್ನ ಹಾಕ್ಕೊತಾ ಇದ್ದೀನಿ. ನೆಕ್ಸ್ಟ್ ಕೊತ್ತಂಬರಿ ಸೊಪ್ಪು ಮತ್ತು ಲೆಮನ್ ಹಿಂಡ್ಕೋಬೇಕು. ಇದಕ್ಕೆ ಹಿಂಡ್ಕೊಂಡಾದಮೇಲೆ ಮಿಕ್ಸ್ ಮಾಡ್ಕೋಬೇಕು. ನಾನು ವಿಡಿಯೋ ಮಾಡ್ತಾಯಿದ್ದೀನಿ, ನನ್ನ ಸಿಸ್ಟರ್ ಇಲ್ಲ ಮಿಕ್ಸ್ ಮಾಡ್ತಿದ್ದಾರೆ. ಫ್ಯಾಮಿಲಿ ಸಪೋರ್ಟ್ ಅಂದರೆ ಹಿಂಗಿರಬೇಕಲ್ವ. ಒಂದು ಕಡೆ ನನ್ನ ತಂಗಿ ವಿಡಿಯೋ ಮಾಡಿ ಕಳಿಸ್ತಾಳೆ, ಅಕ್ಕ ರೆಸಿಪೀಸ್ ಹೇಳ್ತಾರೆ, ಖುಷಿ ಆಗುತ್ತೆ. ನಾನೇನಾದರೂ ಮಾಡ್ತಿದ್ರೆ ನನಗೆಲ್ಲರೂ ಸಪೋರ್ಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.